ಭೈರವ್ ತಂತ್ರ. ಇಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋವಂಥದ್ದು ಈಶ್ವರಿ ತೊಟ್ಲು, ಅಂದರೆ ಈಶ್ವರಿ ಬಳ್ಳಿನಲ್ಲಿ ಬರೋವಂಥ ತೊಟ್ಲು ಕಾಯಿಗಳು ಈ ರೀತಿ ಇರುತ್ತದೆ. ಇದರಿಂದ ಒಂದು ವಿಶೇಷವಾದಂಥ ಶತ್ರು ಸ್ತಂಭನ ಪ್ರಯೋಗ, ನಂತರ ಕೆಲವೊಂದು ಕಾರ್ಯಸಿದ್ಧಿ ಪ್ರಯೋಗಗಳು, ಎಲ್ಲದಕ್ಕೂ ಇದು ಭಾಳ ಅನುಕೂಲವಾಗಿ ಬರುತ್ತೆ. ಭಾಳ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಭಾಳ ಈಸಿಯಾಗಿರುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು. ನಂಬಿಕೆ ಇರಬೇಕು ಅಷ್ಟೇ. ಇದನ್ನು ಏನು ಅಂದರೆ ವಿಶೇಷವಾದಂಥ ಯಾವ ಥರ ಪುಷ್ಯ ನಕ್ಷತ್ರ, ಭಾನುವಾರದ ಪುಷ್ಯ ಅಥವಾ ಗುರುವಾರದ ಪುಷ್ಯ, ಗುರುವಾರದ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆ, ಇಂಥ ದಿನಗಳಲ್ಲಿ ಅಥವಾ ಗ್ರಹಣ ಕಾಲಗಳಲ್ಲಿ ಈ ರೀತಿ ಈಶ್ವರಿ ಬಳ್ಳಿ ಗಿಡ ಎಲ್ಲಿರುತ್ತೆ ಅನ್ನೋದನ್ನ ಹುಡುಕಿ ಪತ್ತೆ ಹಚ್ಕೊಂಡಿರಬೇಕು. ಎಲ್ಲರ ಅರಣ್ಯ ಪ್ರದೇಶದಲ್ಲೇ ಆಗಿರಬೇಕು, ಜನ ಸಂದಣಿ ಇರಬಾರ್ದು ಅಂಥ ಜಾಗದಲ್ಲಿರೋಂಥ ಈಶ್ವರಿ ಬಳ್ಳಿ, ಅಂದರೆ ಬಿಳಿ ಈಶ್ವರಿ, ಕರಿದಲ್ಲ ಬಿಳಿ ಈಶ್ವರಿ ಅಂತ ತಗೋಬೇಕು. ಬಿಳಿ ಈಶ್ವರಿದು ಈ ರೀತಿ ಕಾಯಿಗಳು ತೊಟ್ಲುಗಳು ನೇತಾಡ್ತಾ ಇರುತ್ತೆ ಬಳ್ಳಿನಲ್ಲಿ. ಅದನ್ನು ಒಂದಿನ ನಿಮಂತ್ರಣ ಕೊಡಬೇಕು. ನಿಮಂತ್ರಣ ಕೊಟ್ಟು ಬೆಳಗಿನ ಜಾವ ಸುಮಾರು ಒಂದು ಬ್ರಾಹ್ಮಿ ಮುಹೂರ್ತ ಒಂದು 5 ಗಂಟೆ ಸಮಯದಲ್ಲಿ ಹೋಗಿ, ಜಾಸ್ತಿ ಸಿಕ್ಕದಂಗೆ ಗೋರ್ಕಂಬಂದರೆ ಏನು ಉಪಯೋಗ ಆಗಲ್ಲ. ಇದರಲ್ಲೆಲ್ಲ ಎಷ್ಟು ಬೇಕೋ ಅಷ್ಟೇ ಕೆಲಸಕ್ಕೆ ಮಾತ್ರ ತರಬೇಕು. ಎಲ್ಲ ಒಟ್ಟಿಗೆ ಗೋರಿ ಗುಡ್ಡೆ ಹಾಕೊಂಡು ತಂದು ಮಡಿಕೊಂಡ್ರೆ ಏನು ಕೆಲಸ ಕಾರ್ಯಗಳು ಪಣ ತೊಟ್ಟು ಮಾಡಲ್ಲ. ಅವು ಜಾಸ್ತಿ ಗುಡ್ಡೆ ಗೋರ್ಕಂಬಂದರೆ ಇವೆಲ್ಲ ಮೂಲಿಕೆಗಳು ಜಾಸ್ತಿ ಪಣ ತೊಟ್ಟು ನಿಂತ್ಕೊಂಡು ಕೆಲಸ ಕಾರ್ಯ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು, ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇದನ್ನು ತರಬೇಕು. ಇದನ್ನು ತರಬೇಕಾದ್ರೆ ಒಂದು ಮಂತ್ರ ಹೇಳಬೇಕಾಯ್ತದೆ. ಓಂ ಈಶ್ವರಿ ಮಹೇಶ್ವರಿ ಮಮ ಕಾರ್ಯ ಸಿದ್ಧಿ ದೇಹಿಮೆ ಅನ್ನೋ ಮಂತ್ರನ ಹೇಳಬೇಕಾಯ್ತದೆ 108 ಸತಿ. ಈಶ್ವರಿ ಬಳ್ಳಿ ಬುಡದಲ್ಲಿ ಕೂತ್ಕೊಂಡು ಹಿಂದಿನ ದಿನ ನಿಮಂತ್ರಣ ಕೊಟ್ಟಿರಬೇಕು. ತಗೊಂಬರೋ ದಿವಸ ಹೋಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಇದಕ್ಕೆ ಹೇಳಬೇಕು. 108 ಸತಿ ಈ ಮಂತ್ರನ ಹೇಳಬೇಕು. ಈ ಹೇಳಿದ ಮಂತ್ರನ ಹೇಳಿದ ನಂತರ ಇದನ್ನು ಕಾಯಿಗಳನ್ನ ತಗೋಬೇಕು. ಈ ಥರನ ತಂದು ಇದನ್ನು ಮನೆಯಲ್ಲಿ ಧೂಪ ಗೀಪ ತೋರಿಸಿ ಇದನ್ನು ಚೆನ್ನಾಗಿ ಇಟ್ಕೋಬೇಕು. ಇದನ್ನು ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳು, ಇವಾಗ ನೀವು ಎಲ್ಲಿಗೆ ಹೋಗ್ತಿದ್ದೀರಾ, ನಿಮಗೆ ಎಲ್ಲರ ವ್ಯಾಪಾರ ವ್ಯತ್ಯಾಸವಾಗ್ತಾ ಇದೆ, ನಿಮ್ಮಂತೆ ಆಯ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳು ನಡೀತಿಲ್ಲ, ಅಥವಾ ಎಲ್ಲರ ಏನೋ ಒಂದು ನೀವು ಕಾರ್ಯ ಜಯಿಸ್ಕೋಬೇಕು ಅಂತ ಇರ್ತೀರಲ್ಲ, ಅಂಥ ಕಾರ್ಯಗಳಲ್ಲಿ ಇದನ್ನು ನೀವು ತೊಡಗಿಸ್ಕೋಬೋದು. ಈ ಪ್ರಯೋಗನ ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನು ಒಳ್ಳೆಯ ನಕ್ಷತ್ರದಲ್ಲಿ ಟೈಮಲ್ಲಿ ಇದನ್ನು ತರಬೇಕು ಅಷ್ಟೇ. ತಂದ ನಂತರ ಇದನ್ನು ನೀವು ಎಲ್ಲಿಗೆ ಹೋಗಬೇಕು, ನೀವು ಯಾವ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂಥ ಟೈಮಲ್ಲಿ ಇದನ್ನು ಯಾವ್ದಾರ ಒಂದು ಈ ರೀತಿ ಕಲ್ಲು ಮಡಿಕೊಬೇಕು. ಈ ರೀತಿ ಕಲ್ಲು ಮಡಿಕೊಂಡು ಈ ಥರ ಕಲ್ಲು ಒಳಗಡೆಗೆ ಈ ಥರ ಕಾಯಿನ ಇದನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಪೌಡ್ರ್ ಮಾಡ್ಕೊಬೇಕು. ಅಂದರೆ ಹಸಿಟ್ಟು ರೀತಿ ಮಾಡಬೇಕು. ಇದನ್ನ ಮಿಕ್ಸಿಗೆ ಹಾಕೋಂಗಿಲ್ಲ, ಬೇರೆ ಯಾವುದಕ್ಕೂ ಇದನ್ನೆಲ್ಲ ಹಾಕೋಂಗಿಲ್ಲ. ಆ ಥರ ಎಲ್ಲ ಹಾಕಿದ್ರೆ ಪ್ರಯೋಗ ಯಶಸ್ವಿ ಆಗೋಲ್ಲ. ಚೆನ್ನಾಗಿ ಇಂಥ ಕಲ್ಲಲ್ಲಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಅಂಕೋಲೆ ಆಯಿಲ್ ಅಂತ ಸಿಕ್ಕುತ್ತೆ. ಅಂಕೋಲೆ ಆಯಿಲ್ ಅಂತ ಸಿಕ್ಕುತ್ತೆ ನೋಡಿ, ಹಿಂಗಿರುತ್ತೆ. ಇದು ಭಾಳ ತೆಳ್ಳಗಿರ್ತದೆ. ಈ ರೀತಿ ಅಂಕೋಲೆ ಆಯಿಲ್ನ ಬರೀ ಒಂದೇ ಒಂದು ಡ್ರಾಪ್ ಹಾಕಬೇಕು. ಇದಕ್ಕೆ ಇದನ್ನು ಚೂರ್ಣ ಮಾಡಿರ್ತೀರಲ್ಲ, ಇದರೊಳಗಡೆಗೆ ಒಂದೇ ಒಂದು ಚೂರ್ಣ, ಒಂದೇ ಒಂದು ತೊಟ್ಟು ಹಾಕಬೇಕು. ಒಂದೇ ಒಂದು ತೊಟ್ಟು ಹಾಕ್ಕೊಂಡು ವಿಘ್ನೇಶ್ವರನ ಸ್ಮರಿಸ್ಬೇಕು. ಅಂದರೆ ಇದನ್ನು ತರಬೇಕಾದ್ರೂ ವಿಘ್ನೇಶ್ವರನ ಸ್ಮರಿಸ್ಬೇಕು. ಇದನ್ನು ತರಬೇಕಾದ್ರೂ ವಿಘ್ನೇಶ್ವರನ ಸ್ಮರಿಸಿ ತಂದಿರಬೇಕು. ನಂತರ ಇದನ್ನ ಪ್ರಯೋಗ ಮಾಡಬೇಕಾದ್ರೂ ಕೂಡ ವಿಘ್ನೇಶ್ವರನ ಸ್ಮರಿಸಿ ನಂತರ ಇದನ್ನು ಮುಂಚೆ ನೀವು ಇದನ್ನು ತರಬೇಕಾದ್ರೆ 108 ಸತಿ ಹೇಳಿರ್ತೀರಲ್ಲ, ಈಶ್ವರಿ ಮಹೇಶ್ವರಿ ಮಮ ಕಾರ್ಯ ಸಿದ್ಧಿ ದೇಹಿಮೆ ಅನ್ನೋ ಮಂತ್ರ ಹೇಳಿರ್ತೀರಲ್ಲ, ಅದೇ ಮಂತ್ರನ ಹೇಳ್ಕೊಂಡು ನೀವು ಯಾವ ಶತ್ರುನ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ತೀರ ಅಂಥ ಶತ್ರುಗಳ ಮುಂದೆ, ಅಥವಾ ನೀವು ಎಲ್ಲಿ ಕೆಲಸ ಕಾರ್ಯನೂ ಜಯಿಸಬೇಕು ಅಂತ ಇರ್ತಾರ ಅಂಥ ಕಡೆಗೆ ಇದ್ರದ್ದು ಚೂರ್ಣ ಇರೋದಲ್ಲ, ಆ ಚೂರ್ಣಕ್ಕೆ ಅಂಕೋಲೆ ಆಯಿಲು ಬರೀ ಒಂದೇ ಒಂದು ಡ್ರಾಪ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಹಣೆಗೆ ಹಚ್ಕೋಬೇಕು. ದೇವಸ್ಥಾನಗಳಲ್ಲಿ ಕುಂಕುಮ ಕೊಟ್ಟಾಗ ಹಚ್ಕೊತಿರಲ್ಲ, ಆಮೇಲೆ ತಂಬಡಿಗಳೆಲ್ಲ ನಿಮ್ಮ ಹಣೆಗೆ ಹಚ್ತಾರಲ್ಲ, ಆ ಥರ ಇದನ್ನು ಹಚ್ಕೊಂಡು ಹಣೆಗೆ ಹಾಕ್ಕೊಂಡು ಹೋಗೋದ್ರಿಂದ ಭಾಳ ಪ್ರಭಾವ ಚೆನ್ನಾಗಿರುತ್ತೆ, ಭಾಳ ಯಶಸ್ವಿ ಆಯ್ತದೆ ಪ್ರತಿಯೊಂದು ಕೆಲಸ ಕಾರ್ಯಗಳೆಲ್ಲ. ಇದು ಆ ರೀತಿ ಪ್ರಭಾವಶಾಲಿಯಾಗಿರೋಂಥ ಪ್ರಯೋಗ ಇದು. ಯಾಕೆಂದರೆ ಇದು ಅಂಕೋಲೆ ಆಯಿಲ್ ಅಂತಂದರೆ, ಈ ಅಂಕೋಲೆ ಮರ ಅನ್ನೋದು ಇಂದ್ರನ ವಜ್ರಾಯುಧ ಇದ್ದಂಗೆ. ಅಂಕೋಲೆ ಮರ ಅನ್ನೋದು
ಯಾಕೆಂದರೆ ದದೀಚಿ ಮಹಾ ಋಷಿಗಳು ಅವರ ದೇಹ ತ್ಯಾಗ ಮಾಡ್ತಾರೆ ಅವರು ಲೋಕ ಕಲ್ಯಾಣಕ್ಕೋಸ್ಕರ. ಆವಾಗ ಆ ವಜ್ರಾಯುಧನೇ ಈ ಅಂಕೋಲೆ ಸಸ್ಯ. ಹಾಗಾಗಿ ಇದು ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಳ್ಳೋಂಥದ್ದು. ಇಂಥ ಕಾರ್ಯಗಳಿಗೆಲ್ಲ ಇದು ಭಾಳ ಪ್ರಭಾವಶಾಲಿಯಾಗಿ ಇದು ಯಶಸ್ವಿ ಮಾಡಿಕೊಡುತ್ತೆ. ಇದನ್ನೇ ಯಾರು ಬೇಕಾದ್ರೂ ಮಾಡ್ಬೋದು. ಇಂಥವರೇ ಮಾಡಬೇಕು ಅಂಥವರೇ ಮಾಡಬೇಕು ಅಂತೇನಿಲ್ಲ. ಇವಾಗ ಪ್ರಯೋಗ ನಿಮ್ಗೆ ತಿಳಿದೈತಲ್ಲ, ಈಗ ಹೇಳಿದ್ದೀವಲ್ಲ, ಈ ಥರ ಒಳ್ಳೆ ನಕ್ಷತ್ರ, ಪುಷ್ಯ ನಕ್ಷತ್ರಗಳಲ್ಲಿ, ಇಲ್ಲಾಂದರೆ ಗುರುವಾರದ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆ, ಇಂಥ ಟೈಮಲ್ಲಿ ಇದನ್ನು ಎಷ್ಟು ಬೇಕೋ ಅಷ್ಟು, ಜಾಸ್ತಿ ತುಂಬ್ಕೊಂಬಂದ್ರೆ ಏನೂ ಪ್ರಯೋಜನ ಆಗೋಲ್ಲ. ಅಷ್ಟು ತಂದು ಇದನ್ನು ಚೆನ್ನಾಗಿ ಧೂಪ ತೋರಿಸಿ ಮಡಿಕೊಂಡಿರಬೇಕು. ನೀವೇನು ತರಬೇಕಾದ್ರೆ ಮಂತ್ರ ಹೇಳಿದ್ವಿ ಅದೇ ಮಂತ್ರನ ಇದಕ್ಕೆ ಉಚ್ಚರಿಸ್ತಾ ಇದನ್ನು ಹಣೆಗೆ ಲೇಪನೆ ಹಾಕೊಂಡು ಹೋಗೋದ್ರಿಂದ ಸಂಪೂರ್ಣವಾದಂಥ ಕಾರ್ಯಗಳು ಯಶಸ್ವಿ ಆಯ್ತದೆ. ಯಾವುದು ತಡೆ ಹಾಕೊಂಡು ನಿಂತಿರ್ತದೆ ಅಂಥ ಕಾರ್ಯಗಳೆಲ್ಲ ನೆರವೇರ್ತಾ ಬರುತ್ತೆ. ಇದು ಆ ರೀತಿ ಅದ್ಭುತವಾದಂಥ ಒಂದು ಪ್ರಭಾವಶಾಲಿ ಪ್ರಯೋಗ. ಇದು ಭಾಳ ಸಲೀಸು, ಭಾಳ ಸುಲಭ, ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಅಂಟು ಮುಂಟು ತಟ್ಟು ಆ ಥರ ಎಲ್ಲ ಏನೂ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆಯಿತಾ? ಇದಕ್ಕೆ ಕಾಂಬಿನೇಷನ್ ಏನು ಅಂದರೆ ಇದೊಂದೇ, ಅಂಕೋಲೆ ಆಯಿಲ್ ಇದೊಂದು ಬೇಕಾಯ್ತದೆ. ಇದೊಂದಿದ್ರೆ ಪ್ರತಿಯೊಂದು ಕಾರ್ಯಗಳಲ್ಲೂ ಯಶಸ್ವಿ ಆಗ್ಬೋದು. ಈಶ್ವರಿ ಜೊತೆಯಲ್ಲಿ ಅಂಕೋಲೆ ಅನ್ನೋದು ಸೇರಿದಾಗ ಭಾಳ ಭಯಂಕರವಾದಂಥ, ಭಾಳ ಪ್ರಭಾವಶಾಲಿಯಾದಂಥ ಒಂದು ಸದ್ದು ಮಾಡ್ತದೆ ಇದು. ಅಂದರೆ ಆ ರೀತಿ ತಲ್ಲಣ ಉಂಟು ಮಾಡಿಬಿಡುತ್ತೆ ಇದು ಜನಗಳಲ್ಲಿ. ಅಪೋಸಿಟ್ ಯಾವನೇ ಬಂದರೂ ಅವನಿಗೆ ನಿಮ್ಮ ಮುಖ, ನಿಮ್ಮ ನಡವಳಿಕೆ ನೋಡಿದ್ರೆ ಅವ್ರಿಗೆ ಭಯ ಬೀಳಂಗಾಯ್ತಾ ಇರ್ತದೆ. ಆಪೋಸಿಟ್ ಇರೋರಿಗೆ, ಎದುರುಗಡೆ ಬಂದಂಥವ್ರಿಗೆ. ಇದು ಆ ರೀತಿ ಇರೋಂಥ ಒಂದು ಪ್ರಭಾವಶಾಲಿಯಾದಂಥ ಪ್ರಯೋಗ. ಯಾರು ಬೇಕಾದ್ರೂ ಇದನ್ನು ಮಾಡ್ಕೋಬೋದು. ಆಯಿತಾ?